ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಂಡಿಗೋದ ಅಧ್ವಾನ. ಇಂಡಿಗೋ ಬುಕ್ ಮಾಡ್ಕೊಂಡು ಜನರ ಗೋಳು ಕೇಳೋಕ್ಕಾಗ್ತಾ ಇಲ್ಲ. ಅಹಮದಾಬಾದ್ಗೆ ಚಿಕಿತ್ಸೆಗೆ ತೆರಳುತ್ತಾ ಇದ್ದವರು ಶಾಕ್ ಎದುರಾಗಿದೆ. ತಾಯಿಯನ್ನ ಚಿಕಿತ್ಸೆಗೆ ಪುತ್ರ ಕರ್ಕೊಂಡು ಹೋಗಬೇಕಾಗಿತ್ತು, ಪ್ಲಾನ್ ಮಾಡ್ಕೊಂಡಿದ್ರು. ಸರ್ಜರಿಗೆ ಡೇಟ್ ಕೂಡ ಇರುತ್ತೆ. ಏರ್ಪೋರ್ಟ್ಗೆ ಬಂದ ಬಳಿಕ ರಂಜಿತ್ ಮೊಬೈಲ್ಗೆ ಏರ್ಪೋರ್ಟಿಗೆ ಬಂದ ಮೇಲೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ಈಗ ಫ್ಲೈಟ್ ಇಲ್ಲ ಅಂತ ಮೆಸೇಜ್. ಎಷ್ಟು ಟೈಮ್ ಇತ್ತು ಅವ್ರಿಗೆ, ಗ್ಯಾಪ್ ಇತ್ತು? ನಾವು ಇದೇ ಹೇಳ್ತಾ ಇರೋದು, ಇದು ಬೇಕು ಅಂತ ಸೃಷ್ಟಿ ಮಾಡ್ತಾ ಇರುವ ಸಮಸ್ಯೆನ ಅನ್ನೋ ಅನುಮಾನ ಇದೆ. ಆಲ್ರೆಡಿ ಅಂತಾರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ಹಿಂಗೆ ಒಂದು ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಯಾವಾಗ ದೊಡ್ಡ ವಿಮಾನಯಾನ ಸಂಸ್ಥೆಗಳಿಗೆ ಯಾರಾದರೂ ಸರ್ಕಾರ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟು ಅದನ್ನು ಫಾಲೋ ಮಾಡೋದು ಅವ್ರಿಗೇನು ಲಾಭ ಆಗಲ್ಲ, ಅವ್ರಿಗೇನು ಗಿಟ್ಟಲ್ಲ ಅಂದಾಗ ಹಿಂಗೊಂದು ಸಮಸ್ಯೆನ ಅವರೇ ಕ್ರಿಯೇಟ್ ಮಾಡ್ತಾರಾ ಅಂತ ಅನಿಸುತ್ತೆ. ಈಗ ನಿಮಗೆ ನಾವು ಭಾರತದ ಬೇರೆ ಕಾಸ್ಮೋಪಾಲಿಟಿಯನ್ ಸಿಟೀಸ್ನಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದರ ಡೀಟೇಲ್ಸನ್ನು ಈ ವಿಂಡೋನಲ್ಲಿ ತೋರಿಸೋ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಬೆಂಗಳೂರಿನಲ್ಲಿ ಈಗಾಗಲೇ ನಾವು ತೋರಿಸ್ತಾ ಇದ್ವಿ ಹೇಗೆ ಸಾವಿರಾರು ಪ್ರಯಾಣಿಕರಿಗೆ ನೇರ ಎಫೆಕ್ಟ್ ಆಗಿದೆ ಅಂತ. ಹೈದರಾಬಾದ್ನಲ್ಲೂ ಪಾಪ ಇದೇ ಪರಿಸ್ಥಿತಿಯನ್ನು ಪ್ರಯಾಣಿಕರು ಅನುಭವಿಸ್ತಾ ಇದ್ದಾರೆ. ಮುಂಬೈನಲ್ಲೂ ಅಷ್ಟೇ, ಎಲ್ಲ ಕಡೆ ಅಲ್ಲಿ ವರ್ಕ್ ಮಾಡೋ ಸಿಬ್ಬಂದಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.